ಆಮೇಲೆ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ. ಯಾರ್ಯಾರು ರೌಡಿಸಮ್ ಮಾಡ್ತಾರೆ, ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ, ಅವನ್ನೆಲ್ಲ ಗುರುತಿಸಬೇಕು. ಅವ್ರ ಮೇಲೆ ನಿಗಾ ಇಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮತ್ತೆ ಕಮ್ಯುನಲ್ ಕ್ಲಾಶ್ಗಳಾಗದ ರೀತಿನ ನೋಡ್ಕೋಬೇಕು. ಕಮ್ಯುನಲ್ ಕ್ಲಾಶ್ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀನಿ. ಹಿಂದಿನ ವರ್ಷಕ್ಕಿಂತ ಈ ವರ್ಷ ಜನರಲಿ, ನಾಟ್ ಮಹಿಳೆಯರ ಮೇಲೆ ಇವ್ರ ಮೇಲಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಲ್ಲ, ಜನರಲ್ ಆಗಿ ಕನ್ವಿಕ್ಷನ್ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ. ಕಳೆದ 6 ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಶೇಕಡ ಅವರೇಜ್ 50% ಆಗಿದೆ. ಅದಿನ್ನೂ ಹೆಚ್ಚು ಮಾಡಬೇಕು ಅಂತ ಹೇಳಿದ್ವಿ. ಈ ವರ್ಷ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಕರ್ನಾಟಕ ಅಂತ ನಾಮಕರಣ ಆಗಿ 50 ವರ್ಷಗಳು ತುಂಬೋಯ್ತು. ಪೊಲೀಸ್ನವ್ರಿಗೂ ಕೂಡ ಕರ್ನಾಟಕ ಪೊಲೀಸ್ ಅಂತ ಆಗಿ 50 ವರ್ಷಗಳು ತುಂಬೋಯ್ತು. ನಾಮಕರಣ ಆದ್ಮೇಲೆ ಪೊಲೀಸ್ನವ್ರಿಗೂ ಕೂಡ ಕರ್ನಾಟಕ ಪೊಲೀಸ್, ಅದಕ್ಕಿಂತ ಹಿಂದೆ ಮೈಸೂರು ಪೊಲೀಸ್ ಅಂತ ಇತ್ತು. ಅದನ್ನ ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಅವ್ರದ್ದು ಒಂದು ಡಿಮ್ಯಾಂಡ್ ಏನಪ್ಪಾ ಇದೆ ಅಂತಂದ್ರೆ, ಸುವರ್ಣ ಮಹೋತ್ಸವ ಭವನ ಕಟ್ಟಬೇಕು ಅಂತ ಇದೆ. ಸುವರ್ಣ ಮಹೋತ್ಸವ ಭವನ, ಆ ಭವನ ಸುವರ್ಣ ಭವನ ಕಟ್ಟಬೇಕು ಅಂತಕ್ಕಂಥದ್ದು, ಅದನ್ನು ಕೂಡ ಮಾಡಬೇಕು ಅಂತ ಹೇಳಿದ್ದೀನಿ.